ದಯವಿಟ್ಟು ಬೇಜಾರಾಗಬೇಡಿ, ನನ್ನ ಡ್ರೋನ್ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೀವೇನಾದರೂ ಮನಾಲಿಯಿಂದ ಲೇ ಹೋಗ್ತಾ ಇದ್ದರೆ ಅಟಲ್ ಟನಲ್ ಆದಮೇಲೆ ಒಂದು 7 ಕಿಲೋಮೀಟ್ರಲ್ಲೇ ನಿಮಗೆ ವಾಟರ್ ಫಾಲ್ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳನ್ನ ಕೆಳಗಡೆ ಮೇಲ್ಗಡೆ ತಗೊಂಡೋಗೋದಕ್ಕೆ ಇಟ್ಕೊಂಡು ಓಡಾಡೋದಕ್ಕೆ ಯಾವ ಥರ ಬುಟ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಏಕ್ ದಿನ ಮೇ ಸ್ಯಾಲ್ರಿ ಕಿತ್ನಾ ಹೋತಾ ಹೈ ಕಿಸ್ಕೋ ಕಾಟ್ನೆ ಕೆ ಲಿಯೆ? ನಮ್ಮ ಪ್ರಯಾಣವನ್ನು ನಾವೀಗ ಲಡಾಖ್ ಕಡೆ ಹೊಡಿತಾ ಇದ್ದೀವಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಹಿಮಾಚಲ್ ಪ್ರದೇಶನ ಸಿಸು ಅನ್ನೋ ಒಂದು ಊರಲ್ಲಿದ್ದೀನಿ. ನಿನ್ನೆ ವೀಡಿಯೋ ನೋಡೋದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಬಂದು ಇದೇ ಹಿಂದ್ಗಡೆ ಇರೋ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ನನ್ನ ಸೈಕಲೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಇವಾಗ ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಎದುರುಗಡೆಗೆ ಒಂದು ಸೀನ್ ಕಾಣಿಸ್ತಿದೆ. ನಿನ್ನೆನೇ ಹೇಳ್ದಂಗೆ ಐಸ್ಲ್ಯಾಂಡ್ ಥರನೇ ಇದೆ ಆಯಿತಾ. ಏನಾದರೂ ಈ ವ್ಯಾಲಿನ ಕ್ರಾಸ್ ಮಾಡ್ಕೊಂಡು ಆ ಕಡೆಗೆ ಹೋಗ್ಬಿಟ್ರೆ ಅಲ್ಲಿ ಮೇಲೆಲ್ಲ ಫುಲ್ ಹಿಮ, ಅಲ್ಲಿ ಕರಗಿ ಬೀಳ್ತಾ ಇರೋ ನೀರು, ಯಪ್ಪ ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಸಖತ್ತಾಗಿದೆ ಮಾತ್ರ. ನೀವೇನಾದರೂ ಮನಾಲಿಯಿಂದ ಲೇ ಹೋಗ್ತಾ ಇದ್ದರೆ ಅಟಲ್ ಟನಲ್ ಆದಮೇಲೆ ಒಂದು 7 ಕಿಲೋಮೀಟ್ರಲ್ಲೇ ನಿಮಗೆ ವಾಟರ್ ಫಾಲ್ ಸಿಗುತ್ತೆ. ನಾನೇನು ಹೇಳಿದ್ನಲ್ಲ, ಸಿಸು ಅಂತ ಊರು. ಇದು ಆ ಊರಿನ ಮುಖ್ಯ ಭಾಗ. ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ಸಿಸು ರಸೋಯ್ ಅಂತ. ಇಲ್ಲೇ ಊಟ ಮಾಡೋಣ ಅಂತ ಬಂದಿದ್ದೀನಿ. ನನಗೆ ಸಖತ್ ಹೊಟ್ಟೆ ಹಸ್ದಿದೆ, ಹೆವಿ ಅಂದರೆ ಹೆವಿ ಹೊಟ್ಟೆ ಹಸ್ದಿದೆ. ಸೊ ಊಟ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. 4 ನಾರ್ಮಲ್ ರೊಟ್ಟಿ ಮತ್ತು ಒಂದು ಏನಂತ ಕರಿತೀವಿ, ಇದು ಮಟರ್ ಪನ್ನೀರ್ ಮತ್ತು ಇದು ರೊಟ್ಟಿ. ನೀವಿಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಬೆಟ್ಟಗಳಿಗೂ ಟ್ರಾಫಿಕ್ ಲೈಟ್ಸ್ನ ತರೋವಷ್ಟು ಈ ಪ್ರದೇಶಗಳನ್ನೆಲ್ಲ ನಾವು ಹಾಳು ಮಾಡ್ತಿದ್ದೀವಿ, ನನ್ನನ್ನು ಸೇರಿಕೊಂಡು. ಓವರ್ ಟೂರಿಸಮಿಂದ ಈ ಥರ ಎಲ್ಲ ಆಗುತ್ತೆ. ಇಲ್ಲಿವರೆಗೂ ಸಿಂಗಲ್ ರೋಡು, ಒಂದೇ ವಾಹನ ಹೋಗೋಕ್ಕಾಗೋದು ಇಲ್ಲಿಂದ ಹಿಂದಕ್ಕೆ. ಅದಕ್ಕೇನೆ ಅಲ್ಲಿ ಟ್ರಾಫಿಕ್ ಲೈಟ್ಸ್ ಹಾಕೋರೆ. ಸ್ನೇಹಿತರೆ, ನೀವೀಗೇನು ನೋಡ್ತಿದ್ದೀರಲ್ಲ ಬ್ಯೂಟಿ, ಈ ವ್ಯಾಲಿನ ಲಾಹೋಲ್ ವ್ಯಾಲಿ ಅಂತ ಕರೀತಾರೆ. ನಾವು ಇದೇ ವ್ಯಾಲಿನಲ್ಲಿ ಇನ್ನೂ 30 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಇನ್ನೊಂದು 1.5 ಗಂಟೆಗೆ 30 ಕಿಲೋಮೀಟ್ರ್ ಚಿತಾಲ್ಪದಲ್ಲಿ ಅನಿಸ್ಬಿಡ್ತೀನಿ. ಯಾಕಂದರೆ ಡೌನ್ ಇದೆ, ನದಿ ಹೆಂಗೆ ಹೋಗ್ತಿದ್ದೆ ಹಂಗೆ ರೋಡ್ ಹೋಗ್ತಿದೆ, ಪಕ್ಕದಲ್ಲಿ ಡೌನ್ ಇರುತ್ತೆ. ಆ 30 ಕಿಲೋಮೀಟ್ರ್ ಹೊಡೆದಾದ್ಮೇಲೆ ಮತ್ತೆ ಹಬ್ಬ ಸಿಗುತ್ತೆ ನಮಗೆ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳನ್ನ ಕೆಳಗಡೆ ಮೇಲ್ಗಡೆ ತಗೊಂಡೋಗೋದಕ್ಕೆ ಇಟ್ಕೊಂಡು ಓಡಾಡೋದಕ್ಕೆ ಯಾವ ಥರ ಬುಟ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಅವ್ರನ್ನ ಅದ್ರಲ್ಲಿ ಮಲಗಿಸ್ಕೊಳ್ಳಬೋದು, ಈ ಥರ ತಲೆಗೆ ಹಾಕ್ಕೊಂಡು ಬೆನ್ನಿಂದ ತಗೊಂಡು ಹೋಗ್ಲೂಬೋದು. ಬಾಯ್ ಹೇಳೋಕಂದ, ಬಾಯ್ 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 ಹೇಳು. ಹೆಂಗೆ ಒದ್ಕೊಂಡು ಹೋಗ್ತಾರೆ ನೋಡಿ.
ನಿಜವಾಗ್ಲೂ ಪಹಾಡಿಲಿ ಕೆಲಸ ಮಾಡೋ ಅಂದರೆ ಇದನ್ನೆಲ್ಲ ಬೆಟ್ಟಕ್ಕೆ ಇವ್ರು ಪಹಾಡಿ ಅಂತ ಕರೀತಾರೆ. ಈ ಪಹಾಡಿಲಿರೋ ಹೆಣ್ಮಕ್ಳು ಸಖತ್ ಸ್ಟ್ರಾಂಗ್ ಇರ್ತಾರೆ. ಯಾಕಂತಂದರೆ ಅವ್ರು ಇದರ ನಡ್ಕೊಂಬರೋದ್ರಿಂದನೇ ಅವ್ರ ಮಸಲ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಬೆಟ್ಟದ ಮೇಲೆ ಕೃಷಿ ಮಾಡ್ತಾ ಇರೋಂಥವ್ರು ಸಿಕ್ಕರು. ಇಲ್ಲಿ ಕಟಾವು ಮಾಡ್ತಿದ್ದಾರೆ. ಇವ್ರೇನು ಕಟಾವು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಹೂಕೋಸನ್ನ ಕಟಾವು ಮಾಡ್ತಿದ್ದಾರೆ. ಈ ಡಬ್ಬದೊಳಗಿಲ್ಲ, ಆ ಡಬ್ಬದೊಳಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಹೂಕೋಸು. ನಾನೆಲ್ಲ ದೊಡ್ಡದಿದೆ ಅಂದ್ಕೊಂಡಿದ್ದೆ, ತುಂಬ ಚಿಕ್ಕದು. ಇಷ್ಟು ಚಿಕ್ಕದಿದೆ, ಹೈಬ್ರಿಡ್ ಅಲ್ಲ ಅನಿಸುತ್ತೆ ನನಗೆ. ಇದೆಲ್ಲ ಒಟ್ಟಿಗೆ ಕಟಾವಿಗೆ ಬರೋಲ್ಲ. ಕಿತ್ನಾ ಬಾರ್ काटना पड़ता है? नहीं पूरा ये सब उगा दिया, बाद में कितना बार आता है? 3 बार. ಹೆಚ್ಚು ಕಡಿಮೆ ಒಂದು 3 ಸಲ ಕಟ್ ಮಾಡಿದ್ರೆ ಅಷ್ಟು ಕ್ಲಿಯರ್ ಆಗುತ್ತೆ. ಒಂದು ಸಲ ಕಟ್ ಮಾಡಾದ್ಮೇಲೆ ಅದನ್ನು ಬುಡ ಸಮೇತ ತೆಗ್ದುಬಿಟ್ಟು ಬಿಸಾಕ್ತಾರೆ ಎಲೆನ. एक दिन में सैलरी कितना होता है इसको काटने के लिए? काटने के लिए ये सैलरी नहीं होती, 1 मंथ का 15,000 है. 15,000. आप खुद किधर से? नेपाल से? हम सब नेपाल से, हम सब नेपाली हैं. ನಾನು ನಿನ್ನೆ ಹೇಳಿದೆ ತಾನೆ, ಇಲ್ಲಿ ಕೆಲಸ ಮಾಡೋರೆಲ್ಲ ನೇಪಾಳಿಂದ ಬಂದಿರ್ತಾರೆ, ಇಲ್ಲಿರೋರೆಲ್ಲ ಅಂಗಡಿ ಮಾಡ್ಕೊಂಡು ಸೆಟ್ಲ್ ಆಗೋರೆ ಅಂತ. ಇವರೆಲ್ಲ ನೇಪಾಳವರು. आप कभी भी बेंगलुरु आया? बेंगलोर नहीं, यही लाहौर आते हैं, हिमाचल प्रदेश. हिमाचल प्रदेश. 15,000 में काम करते हैं. ಯಪ್ಪ, 15,000ಕ್ಕೆ ಇವ್ರದ್ದೆಲ್ಲ ಫುಲ್ಲು ಚರ್ಬಿ ತೆಗಿತಾರೆ. ನೀವಿಲ್ಲೇ ನೋಡ್ತಿದ್ದೀರಾ, ಇದೊಂದು ನರ್ಸರಿ. ಇಲ್ಲಿ ಏನು ಹಾಕೋರಪ್ಪ ಅಂತಂದರೆ ಬ್ರೊಕ್ಲಿ ಅಂದರೆ ಹೂಕೋಸ್ ಥರನೇ ಇರುತ್ತೆ, ಫುಲ್ ಹಸಿರು ಕಲರ್ ಇರುತ್ತೆ. ಅದ್ರ ಸಸಿ ಹಾಕೋರೆ ಮಡಿಗೆ. ನೋಡ್ತಾ ಇರ್ಬೋದು ಹೆಂಗೆ ಮಡಿ ಚೆಲ್ಲೋರೆ ಅಂತ. ಇದನ್ನು ತಗೊಂಡೋಗ್ಬಿಟ್ಟು ಮಾರ್ತಾರೆ, ಬೇರೆ ಕಡೆ ಮತ್ತೆ ನಾಟಿ ಮಾಡಲಾಗುತ್ತೆ ಇದನ್ನ. ಇಲ್ಲಿ ನೋಡಿ, ನೀರೆಲ್ಲ ಜಾಸ್ತಿ ಆಗ್ಬಿಟ್ಟು ಎಲೆ ಎಲ್ಲ ಹೆಂಗೆ ಹಳ್ಳತ್ತಿದ್ದಾವೆ ಅಂತ, ಫುಲ್ಲೆಲ್ಲ ಹಳದಿ ಕಲರ್ ಆಗ್ಬಿಟ್ಟವೆ. ಶೀತ ಜಾಸ್ತಿ ಆಗ್ಬಿಟ್ಟಿದೆ ಇದಕ್ಕೆ. ಆ ಬೆಟ್ಟದ ತುದಿನಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಬೆಳ್ಳಿಗೆ ಅದು ಗ್ಲೇಷಿಯರ್. ಆ ಗ್ಲೇಷಿಯರ್ ಕರ್ಗೆ ಕೆಳಗೆ ನೀರು ಬರ್ತಿದೆ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಸಖತ್ತಾಗಿದೆ. ಇಷ್ಟೊತ್ತವರೆಗೂ ಹತ್ತಿಸ್ಕೊಂಡು ಬಂದಿದ್ದಂತಹ ಬೆಟ್ಟವನ್ನು ಇವಾಗ ಇಳಿಸುವಂಥ ಸಮಯ. ಇಳಿಸ್ತಾ ಇದ್ದೀನಿ, ಮತ್ತೆ ಮುಂದೆ ಹಚ್ಚುವಂಥದ್ದೊಂದು ಬರುತ್ತೆ, ಹಚ್ಚೋಣ. ನಾವಿವಾಗ 3,000 ಮೀಟ್ರ್ ಎತ್ತರ ಇದ್ದೀವಿ. ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಇದೇ ಅದ್ಭುತವಾಗಿರೋ ವ್ಯೂನ ನೋಡಿಕೊಂಡು ಒಂದು ಟೀ ಕುಡಿಯೋಣ ಬನ್ನಿ. ಇದಕ್ಕೇನಂತ ಕರೀತಾರೆ ಗೊತ್ತಾ? ಫೋಟೋನ ಟೀ ಜೊತೆ ಎದ್ಕೊಂಡು ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ತಿಂತಿರೋದು. ಇನ್ನೇನು ಟೀ ಕುಡಿದು ಮುಂದೆ ಬರೋಣ ಅನ್ನೋತ್ತಿಗೆ ಮಳೆ ಶುರುವಾಗಿ ಹೋಗ್ಬಿಡ್ತಪ್ಪ. ನೋಡಿ, ಅಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಆ ವ್ಯಾಲಿ ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ, ನಾನು ರೆಡಿಯಾಗಿದ್ದೀನಿ. ಅದು ಎಂಥ ಮಳೆನಾರು ಬರಲಿ, ಜಗ್ಗಲ್ಲ ಕುಗ್ಗಲ್ಲ, ನುಗ್ತಾ ಇರೋದೆ. ನಾವೀಗೇನು ನಿಂತಿದ್ದೀವಿ ಬ್ರಿಡ್ಜು, ಇದು ಭಾಗಾ ನದಿಯ ಬ್ರಿಡ್ಜು. ಅಲ್ಲಿ ಹೋಗ್ತಿದ್ದಿಲ್ಲ ಚೆನಾಬು. ಅದಕ್ಕೆ ಹೆಸರು ಹೆಂಗೆ ಬಂತು ಅಂದರೆ, ಮೊದಲು ಅದನ್ನು ಚಂದ್ರ ಅಂತ ಕರೀತಾ ಇದ್ರು ಆ ನದಿನ. ಯಾಕಂದರೆ ಆ ನದಿ ಹಿಮಾಲಯದಲ್ಲಿರೋ ಚಂದ್ರತಲ ಅನ್ನೋ ಒಂದು ಪರ್ವತ ಶ್ರೇಣಿಗಳಲ್ಲಿ ಹುಟ್ತಾ ಇತ್ತು. ಆ ನದಿ ಹಿಂಗೆ ಹರ್ಕೊಂಡು ಬಂದು ಈ ಭಾಗಾ ನದಿ ಸೇರಿಬಿಟ್ಟು ಚಂದ್ರ ಭಾಗ ಹೋಗಿ ಮುಂದೆ ಚೆನಾಬ್ ಅಂತಾಯಿತು. ಈ ಎರಡೂ ನದಿ ಇಲ್ಲಿ ಸೇರಿ ಚೆನಾಬ್ ಆಯ್ತಲ್ಲ. ಚೆನಾಬ್ ಆಗಿದ್ದ ನದಿ ಮುಂದೆ ಇಂಡಸ್ ರಿವರ್ನ ಸೇರುತ್ತೆ, ಗೊತ್ತಲ್ವಾ? ಇಂಡಸ್ ರಿವರ್ ಆ್ಯಕ್ಚುಲಿ ಪಾಕಿಸ್ತಾನಕ್ಕೆ ಹೋಗುತ್ತೆ, ಹಿಮಾಲಯದಲ್ಲಿ ಹುಟ್ಟಿ. ಇದೆಲ್ಲನೂ ಅದ್ರ ಟ್ರಿಬ್ಯೂಟರೀಸ್, ಉಪನದಿಗಳು. ಇಲ್ಲಿಂದ ನಮಗೆ 2 ರಸ್ತೆಗಳು ಸಿಗುತ್ತೆ. ಒಂದು ಹಿಮಾಚಲ್ ಪ್ರದೇಶ್ಗೆ ಹೋಗೋದು, ಇದು ಅಂದರೆ ಹಿಮಾಚಲ್ ಪ್ರದೇಶ್ ಒಳಗಡೆ ಹೋಗುತ್ತೆ. ಉದಯ್ಪುರ್ ಅಂತ ಏರಿಯಾ ಇದೆ, ಆ ಕಡೆಗೆ. ಇನ್ನೊಂದು ಲಡಾಖ್ ಕಡೆಗೆ. ನಮ್ಮ ಪ್ರಯಾಣವನ್ನು ನಾವೀಗ ಲಡಾಖ್ ಕಡೆ ಹೊಡಿತಾ ಇದ್ದೀವಿ. ಅಲ್ಲಿ ನೋಡಿ, ಈ ಥರದ್ದು 10 ಬೆಟ್ಟಗಳನ್ನ ಹಚ್ಕೊಂಡು ಹೋಗ್ಬೇಕು ನಾವು ಲಡಾಖ್ ಹೋಗೋದಕ್ಕೆ. ಬನ್ನಿ ಹೋಗೋಣ ಸ್ನೇಹಿತರೆ. ನಾವಿವಾಗ ಕಿಲಾಂಗ್ ವ್ಯಾಲಿನಲ್ಲಿದ್ದೀವಿ. ಕಿಲಾಂಗ್ ವ್ಯಾಲಿ ಇಲ್ಲಿ ನೋಡಿ,
ಹೆಂಗಿದೆ, ಸೂಪರಾಗಿದೆ. ಅಲ್ಲಿ ಏನು ಬೆಳ್ಳಗಿದೆಯಲ್ಲ ಅದ್ರ ಹಿಂದೆ, ಇದ್ರ 10ರಷ್ಟು ಹಿಂದೆ ಈ ನದಿ ಹುಟ್ಟುತ್ತೆ. ಈ ನದಿಗೆ ಹೆಸರೇ ಇಟ್ಟಿಲ್ಲ, ಹಳ್ಳ ಅಂತ ಅನ್ಕೊಂಬಿಟ್ಟರು ಇವ್ರು ಇದನ್ನ. ನಮ್ಮ ಕಡೆ ಇಷ್ಟು ಹರಿದಿದ್ದಿದ್ರೆ ದೊಡ್ಡ ನದಿ ಅದು ಅಲ್ವಾ. ನೋಡಿ ಇಲ್ಲಿ ಬರೀ ಇದು ಹಳ್ಳ ಅಷ್ಟೇ, ಇದಕ್ಕೆ ಹೆಸರೇ ಇಟ್ಟಿಲ್ಲ. ಹಿಂಗೆ ಮೇಲಕ್ಕೆ ಹೋಗಿ ಫುಲ್ಲು ಹಿಂದೆಯಿಂದ ಬರುತ್ತೆ ಹಿಮಾಲಯಸಿಂದ. ಇದೆಲ್ಲ ಗ್ಲೇಷಿಯರ್ ನೀರು. ಇನ್ನು ನೋಡಿ ನಾನು ಎಲ್ಲಿಂದ ಬಂದೆ ಗೊತ್ತಾ, ಈ ಇದಿದೆಯಲ್ಲ ಅದಲ್ಲ, ಅದಕ್ಕಿಂತ ಹಿಂದೆ ಅಲ್ಲಿ ಮೂಲೆಯಿಂದ ಹಂಗೆ ಹೋಗಿ ನೋಡಿ ಆ ಬ್ರಿಡ್ಜನ್ನ ದಾಟ್ಕೊಂಡು ಹಿಂಗೆ ತುಳ್ಕೊಂಬರ್ತಾ ಇದ್ದೀನಿ. ಇನ್ನೂ ಮೇಲಕ್ಕೆ ಹತ್ಬೇಕು ಹಿಂಗೆ ಹೋಗ್ತಾ. ಆವಾಗ ನಮಗೊಂದು ಹಳ್ಳಿ ಸಿಗುತ್ತೆ, ಕಿಲಾಂಗ್ ಅಂತ. ದಯವಿಟ್ಟು ಬೇಜಾರಾಗ್ಬಿಡಿ, ನನ್ನ ಡ್ರೋನ್ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದಕ್ಕೇ ನಾನು ಅದನ್ನು ಮಾಡ್ಕೊಂಡು ಹಾರಿಸ್ತಿದ್ದೀನಿ. ಇಲ್ಲಿ ಹಾರಿಸ್ಬೋದಿತ್ತು, ಚೆನ್ನಾಗಿದೆ, ಮಳೆ ಉದುರ್ತಿದೆ ಜುಬ್ಬು, ಭಯ ಹಾರಿಸೋದಕ್ಕೆ. ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿವಸ ನೀವು ಹಿಂಗೆ ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೊಸ ಡ್ರೋನ್ ತೊಗೋತೀನಿ, ಮಿನಿ 5 Pro. ಅದು ತೊಗೊಂಡಾಗ ಎಲ್ಲ ಕಡೆನೂ ಹಾರಿಸೋದೆ 1 ವರ್ಷ, ಆಮೇಲೆ ಅದು ಚಿಂತಾಜನಕ ಸ್ಥಿತಿಗೆ ಹೋಗುತ್ತೆ. ನಾನು ಯಾಕೆ ಪ್ರಯಾಣ ಮಾಡೋದಕ್ಕೆ ಸೈಕಲ್ನ ಆಯ್ಕೆ ಮಾಡಿಕೊಂಡೆ ಅಂದರೆ, ಇವಾಗ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ನಾನು ಇಲ್ಲಿ ಒಂದು ಹೋಟೆಲ್ನ ಬುಕ್ ಮಾಡಿಕೊಂಡು ಇಲ್ಲೇ ಉಳ್ಕೊಳ್ಳೋಕೆ ಬಂದಿದ್ದೆ. ಪಕ್ಕದಲ್ಲಿನೇ ಒಂದು ಅಂಗಡಿ ಇದೆ. ಅಂದರೆ ಇಲ್ಲಿ ಶಾಲ್ಗಳನ್ನ ಮಾರಾಟ ಮಾಡ್ತಾರೆ, ಸ್ಥಳೀಯ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಹೆಂಗೆ ಸೀರೆಗಳನ್ನ ನೇಯ್ತಾರೋ ಅದೇ ರೀತಿಯಲ್ಲಿ ಶಾಲ್ಗಳನ್ನ ನೇಯ್ತಾರೆ, ಮತ್ತು ಕೆಲವೊಂದು ನೂಲಿಂದ ಸಾಕ್ಸ್ಗಳನ್ನ ನೇಯ್ತಾರೆ. ಇದೆಲ್ಲ ನಮ್ಮಿಂದ ಏನು ಕಾಣಿಸ್ತಿದೆಯಲ್ಲ ದೊಡ್ಡ ಬೆಟ್ಟಗಳು, ಆ ಬೆಟ್ಟ ನೋಡಿ, ಅಷ್ಟು ದೊಡ್ಡ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟ ಎಲ್ಲ ಇವಾಗ ಹಸಿರುಗಿದೆ. ಆದರೆ ಸ್ನೋ ಟೈಮಲ್ಲಿ, ಚಳಿಗಾಲದ ಸಮಯದಲ್ಲಿ ಫುಲ್ಲು ಹಿಮ ತುಂಬ್ಕೊಂಡಿರುತ್ತೆ. ಆವಾಗ ಕೈನೂ ಮಿಟಕ್ಸೋಕ್ಕೆ ಬರೋಲ್ಲ, ಕಾಲನ್ನು ಆಡ್ಸೋಕ್ಕೆ ಬರೋಲ್ಲ ನಾವೇನಾದರೂ ಹಾಗೆ ಬಂದರೆ. ಅದಕ್ಕೆ ಇಲ್ಲಿ ಜನ ಇಲ್ಲೇ ಇರೋಂಥ ಕುರಿಗಳ ನೂಲಿನಿಂದ ಒಂದಿಷ್ಟು ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದಾರೆ. ನಾನು ಇವಾಗ ಅದನ್ನೇ ತೋರ್ಸೋಕೆ ಹೋಗ್ತೀನಿ ನಿಮ್ಗೆ. ನಮ್ಮ ಕಡೆ ಹೆಂಗೆ ನೇಯೋ ಮಷಿನ್ ಇದೆಯೋ ಇಲ್ಲೂ ಅದೇ ಥರ ನೇಯೋ ಮಷಿನ್ ಇದೆ ನೋಡಿ. ನೇಯ್ಗೆ ಮಷಿನ್ ಇವೆಲ್ಲ ಇವ್ರ ಹತ್ರ ಒಂದು 5-6 ಇದ್ದಾವೆ. ಇವರು ಹೋಲ್ಸೇಲ್ ಮತ್ತು ರೀಟೇಲ್ ಎರಡನ್ನೂ ಮಾರಾಟ ಮಾಡ್ತಾರೆ. हाँ, ये पूरा हाथ में और पैर में चलता है ना. ನೋಡ್ತಾ ಇರ್ಬೋದು, ಇದು ಕೈ ಮತ್ತು ಕಾಲುಗಳಿಂದ ನಡೆಯುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶಾಲ್ ತಯಾರಾಗ್ತಿದೆ. ಇದೆಲ್ಲ ಕುರಿಯ ಕೂದಲುಗಳಿಂದ ತಯಾರಿಸ್ತಾರಂತಹ ಶಾಲ್ಗಳಿದೆಲ್ಲ. ಇಲ್ಲಿ ನೋಡಿ, ಇದೆಲ್ಲ ಕುರಿ ಕೂದಲು. ಹಾಂ, ದಾಗ ಅಂದರೆ ದಾರ ಅಂತ ಅರ್ಥ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನ ಹಾಕೊಂಡ್ರೆ ಚಳಿನೇ ಹೋಗ್ಬಿಡುತ್ತೆ. धागा जितना पतला होगा कपड़ा उतना पतला तैयार होगा. ಹಾಂ, ದಾರ ಎಷ್ಟು ತೆಳ್ಳಗಿರುತ್ತೋ ಬಟ್ಟೆನೂ ಅಷ್ಟೇ ತೆಳ್ಳಗಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಂ, ಬಸ್ ಇतना ही बस. इतना ना, ये देखो इसमें ना जैसे हाँ ये पैर चलेंगे, पैर में जैसे ये वाला दबाएंगे ना, हाँ हाँ तो हाँ ये खुलता रहेगा. हाँ हाँ समझ गया. ये 4 हिस्सों में खुलेगा. ये ಓ, ಅಲ್ಲಿ 4 ಕಾಲಲ್ಲಿ ನುಡ್ಸೋದಕ್ಕೆ 4 ಇದೆ. ಅವ್ರ 4ಅನ್ನು ऊपर भी देखो ना, ये देखो ये ऐसे खुलेंगे. हाँ, हर पेडल के साथ हर ये रच वाला धागा खुलेगा, ऊपर नीचे होगा. हाँ. और ये 4 उसमें बनता है. ಬಂತ. ಇಲ್ಲಿ ಹೆಂಗೆ ಅಂದರೆ ಅದೇ ಇದೆಲ್ಲ ನಮ್ಮ ಕಡೆ ನೇಯೋ ಪ್ರೋಸೆಸ್ ಏನಿದೆಯೋ ಅದೇ ಥರ. ಬಟ್ ಆದರೆ ಇಲ್ಲಿ 4 ಇದೆ, ನಮ್ಮ ಕಡೆ 2 ಇರ್ತಿತ್ತು ಅನಿಸುತ್ತೆ. ಇಲ್ಲಿ 4 ಇದೆ. ಮತ್ತು ಇದು ನೋಡಿ, ಇಲ್ಲಿ ಕುರಿ ಕೂದಲಿಂದ ತಯಾರಾಗುವಂತಹ ದಾರ ಈ ಥರ ನೂಲ್ ಬಿಟ್ಟು ಇಟ್ಟಿರ್ತಾರೆ. शिवपुर में होगा ये. इसकी जो कताई होती है ये हाथ की होती है. हाँ. जैसे एक ऐसे में आता है ना, ये भी शिवबुली है. ಹಾಂ ये शिवबुली है, पर इसकी जो कताई है ये मशीन में होगी. ಹಾಂ, ಇದು ಮಷೀನಲ್ಲಿ ಮಾಡಿರೋ ದಾರ, ಅದಕ್ಕೆ ತುಂಬ ಸ್ಟ್ರಾಂಗ್ ಥರ ಕಾಣಿಸಿದೆ. ये ಇದು बिल्कुल पतला होगा. ಹಾಂ, ತುಂಬ ತೆಳ್ಳಗೂ ಇದೆ, ಸ್ವಲ್ಪ ದಪ್ಪ ಇದೆ, ಮತ್ತು ಇದನ್ನು ಸ್ಟ್ರಾಂಗ್ ಇದೆ. ಏನು ಪರವಾಗಿಲ್ಲ, ಚಳಿಯಿಂದ ತುಂಬ ಚೆನ್ನಾಗಿ ರಕ್ಷಣೆ ಸಿಗುತ್ತೆ. ಇಲ್ಲಿ ಇವೆಲ್ಲ ಸ್ಥಳೀಯವಾಗಿ ತಯಾರು ಮಾಡಿರೋಂಥ ರಗ್ಗುಗಳು ನೋಡ್ತಾ ಇರ್ಬೋದು. और इसकी ಚೆನ್ನಾಗಿದೆ. क्या बोलते हैं, कताई होगी ಹಾಂ वो मोटी होगी और ये डबल में होगा, इसलिए ये मोटा होगा. ಹಾಂ, ಇದನ್ನು 2 ಪದರದಲ್ಲಿ ಮಾಡಿರ್ತಾರಂತೆ, ಅದಕ್ಕೆ ಸ್ವಲ್ಪ ದಪ್ಪ ಇದೆಯಾ ಅಂತ ಹೇಳ್ತಿದ್ದಾರೆ. इसमें अंदर से कपड़ा लगाया है हम लोगों ने. ಹಾಂ, हाँ, ಒಳಗಡೆ ಬಟ್ಟೆ ಹಾಕಿದ್ದಾರೆ. ಮತ್ತು ಅದ್ರ ये यहाँ ಮೇಲ್ಗಡೆ पे नहीं बनता है ये वाला कपड़ा, पर ये वाला हम लोगों ने खुद हाथ से बनवा हुआ है. ಈ ಬಟ್ಟೆನ ಹೊರಗಡೆಯಿಂದ ತರಿಸ್ಕೊಂಡ್ಬಿಟ್ಟು ಇದನ್ನು ಕೈಯಿಂದ ನೇಯ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇದನ್ನು ಇದ್ರೊಳಗೆ ಬೇಕಾದರೂ ಇಟ್ಕೋಬೋದು ಈ ಥರ, ಇಲ್ಲ ಅಂತಂದರೆ ಅರ್ಧ ಬೆರಳಿಗೆ ಬೇಕಾದ್ರೂ ನಿಲ್ಲಿಸ್ಕೋಬೋದು. ये ಸೂಪರ್ ಆಗಿದೆ. के लिए हो गया. ಹಾಂ, ವರ್ಕರ್ಸ್ಗೆ लिए. ये बाइकर्स ಬೈಕರ್ಸ್ ಹಾಂ, जैसे ऐसे पकड़ने के लिए, हाँ. चलाना होगा तो
Super. इसको ऐसे करके ये यहाँ पे बांध दिया। हाँ। अगर ठंड हुई तो ये ऐसे करके बंद कर दिया। ಸೂಪರ್ ಆಗಿದೆ ನೋಡಿ, ಇದನ್ನೆಲ್ಲ ಅವ್ರು ಕೈಯಲ್ಲಿ ಮಾಡ್ತಾರೆ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಸಾಕ್ಸ್ ಕಾಲ್ಗೆ ಹಾಕೋದು. ಇದನ್ನು ಇವರೇ ಕೈಯಲ್ಲಿ ಮಾಡ್ತಾರಂತೆ, ये ಕೈಯಲ್ಲಿ ನೇಯ್ತಾರೆ. शिवपुर में होंगे ये वाले। ಕುರಿ ಉಣ್ಣೆಯಿಂದ ತಯಾರಿಸ್ತಕ್ಕಂಥದ್ದು. ಆಮೇಲೆ ಅದು नॉर्मल ಅವ್ರಿಗೆ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ಏಕೆ ಇದ್ರ ಬಂತೆ ಹಾತ್ ये से सारे हाथ से मतलब बनाते हैं। इधर ही बनाते हैं नहीं तो नहीं, ये हाथ से बनाते हैं। मैं आगे हाफ सॉक्स बना रही हूँ, मैं वो ಅಭಿ ಬನಾರೆ ಅಲ್ಲಿ ಮಾಡ್ತಿದ್ದಾರಂತೆ, ಬನ್ನಿ ನೋಡೋಣ ಅದು ಹೆಂಗೆ ಮಾಡ್ತಾರಂತೆ. ಇಲ್ಲಿ ಎಲ್ಲ ಥರದ ವೆರೈಟಿಗಳೂ ಇದೆ ನೋಡಿ. ಇದು ಹಾಫ್ ಸಾಕ್ಸು ಸ್ವಲ್ಪ ದೊಡ್ಡವ್ರಿಗೆ, ಮತ್ತು ಇದನ್ನು ಗ್ಲೋಸು ಮನೆಯಲ್ಲಿ ಇರೋಂಥ ಹೆಣ್ಮಕ್ಳಿಗೆ. ಇದು ಕಿವಿ ಇದರ ಹಾಂ ತಲೆಗೆ ಹಣೆಗೆ ಹಾಕ್ಕೊಳ್ಳೋಕೆ ಇದು. ये ಇದು टोपियाँ हैं, ಟೋಪಿ कान ಸೂಪರ್. ಆಮೇಲೆ ಇಲ್ಲೇನು ನೋಡ್ತಿದ್ದೀರಲ್ಲ, ಇದೇನಿರ್ಬೋದು ಅಂತ ಕೆಳಗಡೆ ಕಮೆಂಟಲ್ಲಿ ಗೆಸ್ ಮಾಡಿ. ಇದನ್ನು ಸೇರ್ತಾರೆ ಮತ್ತು ಇದರಿಂದ ನಶೆ ಬರುತ್ತೆ. ಆ ಗಿಡದ ನೂಲಿನಿಂದ ಮಾಡಿರೋವಂಥದ್ದು ಗೆಸ್ ಮಾಡಿ. जिसकी ಇದು ಹಾಫ್ ಸಾಕ್ಸ್ ಏನು ಹೇಳಿದ್ನಲ್ಲ, ಅದನ್ನು ಬೇರೆ ಕಲರಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಕೈಯಲ್ಲಿ ನೇಯ್ತಿದ್ದಾರೆ. ಸೂಪರಾಗಿ ನೇಯ್ತಿದ್ದಾರೆ ನೋಡಿ, ಫಾಸ್ಟಾಗಿ. ಒಂದು ಸಾಕ್ಸ್ನ ಮಾಡೋದಕ್ಕೆ ಒಬ್ಬರಿಗೆ ಅರ್ಧ ದಿನ ತಗೊಳುತ್ತಂತೆ. ಬೆಳಗ್ಗೆವರೆಗೂ ಇವ್ರು ನೇಯ್ದ್ರೆ ಇದನ್ನು ಮಾಡ್ಬೋದಂತೆ. ಈಗ ಕಿतना घंटे में हो जाता है एक ऐसा वाला? एक दिन लग जाता एक दिन लग जाता है. ಇದು एक जोड़ी को या एक है, एक अकेला? जोड़ी को। एक जोड़ी को. ಇದೆರಡನ್ನೂ ಸೇರಿಸ್ಬಿಟ್ಟು ಅಂದರೆ ಒಂದು ಜೊತೆ ಮಾಡೋದಕ್ಕೆ ಒಂದು ದಿನ ಪೂರ್ತಿ ಅವ್ರಿಗೆ ಸಮಯ ಬೇಕಾಗತ್ತಂತೆ. ಡ್ರಿಲ್ ಬೂ ಶಾಲ್ ಇಂಡಸ್ಟ್ರಿ ಅಂತ ಇವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ಸೋನು ರಾಮ್ ಸುಂತುರಾಮ್ ಮತ್ತು ಗೋಪಾಲ್ ಅಂತ ಇಬ್ಬರಿದ್ದಾರೆ. ಇದು ನೋಡಿ ಕಾರ್ಡಲ್ಲಿ ನಂಬರ್ ಇದೆ 9418205923 ಒಂದು 619751. ಸೊ ಎರಡು ನಂಬರ್ಗೆ ಯಾವ್ದಾದ್ರು ಒಂದು ನಂಬರಿಗೆ ಕಾಲ್ ಮಾಡಿ. ನೀವು ನಂದು ಚಾನಲಲ್ಲಿ ಬಂದಿತ್ತು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಚಳಿಗಾಲಕ್ಕೆ ಬೇಕಾಗುವಂತಹ ಇವನ್ನೆಲ್ಲನೂ ನೀವು ಆನ್ಲೈನಲ್ಲಿ ತರಿಸ್ಕೋಬೋದು ಇವ್ರ ಹತ್ರ. ಅಂದರೆ ಇವ್ರ ಹತ್ರ ವೆಬ್ಸೈಟ್ ಏನಿಲ್ಲ, ಬಟ್ ಇವ್ರು ಮಾರಾಟ ಮಾಡ್ತಾರೆ. ಇದು ನೋಡಿ ಫುಲ್ ಸಾಕ್ಸು, ಮೊಣಕಾಲ್ವರೆಗೂ ಬರುತ್ತೆ ಈ ಸಾಕ್ಸು. ಸಖತ್ತಾಗಿದೆ ಇವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ. ಇದು ನಾನು ಉಳ್ಕೊಂಡಿರೋಂಥ ರೂಮು. ಇವ್ರ ಹತ್ರ ಈ ಥರ ಬೇರೆ ಬೇರೆ ಥರದ ರೂಮ್ಸ್ ಇದೆ. ಇದು ಫ್ಯಾಮಿಲಿ ಸೂಟ್. ಇದರಲ್ಲಿ ಒಂದು 6 ಜನ ಬೇಕಂದರೆ ಒಂದು ಎಕ್ಸ್ಟ್ರಾ ಬೆಡ್ ತೊಗೊಂಡು 7 ಜನ ಮಲ್ಕೋಬೋದು. ಅಷ್ಟು ದೊಡ್ಡ ರೂಮ್ ಇದು. ಅದೇ ಥರ ಇಲ್ಲೊಂದು ರೂಮ್ ಇದೆ. ಇದು ಆ್ಯಕ್ಚುಲಿ 4 ಜನಕ್ಕೆ ಮಾಡಿರೋದು. ಇಲ್ಲಿ 3 ಜನ ಮಲ್ಕೋಬೋದು, ಇಬ್ಬರು ಮಲ್ಕೋಬೋದು, 3 ಜನ ಕಂಫರ್ಟಬಲ್ಗೂ ಮಲ್ಕೋಬೋದು. ಇಲ್ಲೊಬ್ರು 4 ಜನ ಮಲ್ಕೋಬೋದು. ಅಂದರೆ ಫ್ಯಾಮಿಲೀಸ್ ಬಂದರೆ ನೋಡ್ತಾ ಇರ್ಬೋದು ಟಾಯ್ಲೆಟ್ ಎಷ್ಟು ದೊಡ್ಡದಿದೆ ಅಂತ. ಎಲ್ಲ ಎಕ್ಸ್ಪಿಡಿಷನ್ಗಳಲ್ಲೂ ನಾನು ಏನಕ್ಕೆ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಿರ್ಲಿಲ್ಲ ಅಂದರೆ, ಪ್ರತಿದಿನ ನಾನು ಹೋಗ್ಬಿಟ್ಟು ಟೆಂಟ್ ಹಾಕೊಂಡು ಮಲ್ಕೋತಿದ್ದೆ. ಅಲ್ಲಿ ಸರಿಯಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೋ ಟೈಮ್ ಸಿಕ್ಕಾಗ ಮಾಡಾಕ್ತಿದ್ದೆ. ಬಟ್ ಈ ಎಕ್ಸ್ಪಿಡಿಷನಲ್ಲಿ ಎಷ್ಟು ವೀಡಿಯೋಸ್ಗಳು ಒಂದರಿಂದ ಒಂದು ಇವತ್ತಿನ ವೀಡಿಯೋ ನಾಳೆಗೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ, ಮಸ್ತ್ ಮಜಾ ಮಾಡೋಣ. ಪರವಾಗಿಲ್ಲ, ರೂಮ್ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು ಹಾಗೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದೊಂದು ಹೈಪ್ ಅಂತ ಒಂದು ಬಟನ್ ಇದೆ, ಹೈಪ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಅಡ್ವೆಂಚರ್ ಮಾಡೋಣ. ಬಾಯ್ ಬಾಯ್.